ಇನ್ನು ಸಂಪುಟ ಸರ್ಕಸ್ ಭಾಗ 2 ಇದು. ಭಾಗ 1 ಬಹಳ ದೊಡ್ಡ ತಲೆನೋವಾಗಿತ್ತು ಕಾಂಗ್ರೆಸ್ನ ನಾಯಕರಿಗೆ, ಡಿ.ಕೆ. ಶಿವಕುಮಾರ್ ಅವರಿಗೂ ಕೂಡ. ಯಾಕೆಂದರೆ ಫಸ್ಟ್ ಲಿಸ್ಟ್ನಲ್ಲಿ ಇಲ್ಲದ ಹೆಸರಿನ ಅಭ್ಯರ್ಥಿಗಳ ಬೆಂಬಲಿಗರು ಪ್ರೊಟೆಸ್ಟ್ ಮಾಡೋದಕ್ಕೆ ಮುಂದಾಗ್ಬಿಟ್ಟಿದ್ರು. ಈಗ ಪಾರ್ಟ್ 2 ಇದು. ಎರಡನೇ ಹಂತದ ಸಂಪುಟ ಸರ್ಕಸ್ ಮತ್ತೊಮ್ಮೆ ಶುರುವಾಗ್ತಾ ಇದೆ. ನೆನೆ ಡೆಲ್ಲಿ ನಾಯಕರನ್ನ ಭೇಟಿ ಮಾಡಿ ಡಿ.ಕೆ. ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ಜೊತೆಗೆ ಬಿ.ಕೆ. ಹರಿಪ್ರಸಾದ್ ಅವರು ಇದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಇಲ್ಲದ ಕಾರಣದಿಂದಾಗಿ ಫಲಪ್ರದ ಆಗಿರಲಿಲ್ಲ. ಹೈಕಮಾಂಡ್ನ 60-40 ಸೂತ್ರದ ಬಗ್ಗೆ ಸಿಎಂ ಟೆನ್ಷನ್ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿನೇ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಭೇಟಿಯಾದರು. ಎಐಸಿಸಿ ಅಧ್ಯಕ್ಷರನ್ನ ಡಿ.ಕೆ. ಶಿವಕುಮಾರ್ ಅವರು ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ. ಒಂದೇ ಕಾರ್ನಲ್ಲಿ ಏರ್ಪೋರ್ಟ್ಗೆ ಹೋದ್ರು ಡಿ.ಕೆ. ಶಿವಕುಮಾರ್ ಅವರು ಮತ್ತೆ ಖರ್ಗೆ ಅವರಿಬ್ಬರು. ಅರ್ಧ ಗಂಟೆ ಕಾರ್ನಲ್ಲೇ ಸಂಪುಟ ವಿಸ್ತರಣೆಯ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ. ಈ 60-40 ಸೂತ್ರ 60 ಭಾಗ 40 ಭಾಗ ಇದ್ರ ಬಗ್ಗೆ ಚರ್ಚೆ ಆಗಿದೆ. ಇದರಲ್ಲಿ 60 ಭಾಗ ಏನು, 40 ಭಾಗ ಏನು? ಒಂದು ಅಂದಾಜಿನ ಪ್ರಕಾರ 60 ಭಾಗದಷ್ಟು, ಈಗ 20 ಸೀಟ್ ಇದ್ರೆ ಅದರಲ್ಲಿ 60% ಅಷ್ಟು ಸಚಿವ ಸ್ಥಾನದ ಆಕಾಂಕ್ಷಿಗಳಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಸೂಚಿಸಿದ ಹೆಸರಿನವರು ಇರ್ತಾರೆ. 40% ಅಂತಂದರೆ ಸಿದ್ದರಾಮಯ್ಯನವರು ಸೂಚಿಸಿದ ಹೆಸರಲ್ಲಿ 40% ಜನ ಇರ್ತಾರೆ ಅನ್ನೋ ಸೂತ್ರ. ಇದ್ರ ಬಗ್ಗೆ ಟೆನ್ಷನ್, ಅಥವಾ ಇದರಲ್ಲಿ ಉಲ್ಟಾ ಪಲ್ಟನೂ ಆಗಬಹುದು. 60% ಸಿದ್ದರಾಮಯ್ಯನವರ ಆಪ್ತರು ಅಥವಾ 40% ಡಿ.ಕೆ. ಶಿವಕುಮಾರ್ ಅವರ ಆಪ್ತರ ಆಗಿರಬಹುದೇನೋ. ನಾನಾ ರೀತಿಯ ಲೆಕ್ಕಾಚಾರ ಆಗಿದೆ. ಸೊ ಇದ್ರ ಬಗ್ಗೆನೇ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಭೇಟಿ ಮಾಡಿದ್ರು, ಅದು ಕಾರ್ನಲ್ಲೇ. ಅವರು ಇವತ್ತು ಡೆಲ್ಲಿಗೆ ವಾಪಸ್ ಹೋಗ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಮಧ್ಯರಾತ್ರಿ ಬೆಂಗಳೂರಿಗೆ ಬಂದರು. ಈಗ ಡೆಲ್ಲಿಗೆ ಮತ್ತೆ ಶಿಫ್ಟ್ ಆಗ್ತಾ ಇದೆ ಸಚಿವ ಸಂಪುಟದ ವಿಸ್ತರಣೆಯ ಕಸರತ್ತು. ಎಐಸಿಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಡೆಲ್ಲಿ ಪಯಣವನ್ನು ಬೆಳೆಸಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಏರ್ಪೋರ್ಟ್ಗೆ ಬಿಡೋ ನೆಪದಲ್ಲಿ ಕಾರ್ನಲ್ಲೇ ಒಂದು ಸ್ವಲ್ಪ ಹೊತ್ತು ಚರ್ಚೆ ಮಾಡಿದ್ದಾರೆ ಸಂಪುಟ ವಿಸ್ತರಣೆಯ ಬಗ್ಗೆ. ಇವತ್ತು ಅಥವಾ ನಾಳೆ ವರಿಷ್ಠರ ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತಾಡಬಹುದು. ಈ ಹಿಂದಿನ ಪಟ್ಟಿಯ ಬಗ್ಗೆ ಅಸಮಾಧಾನವನ್ನ ವರಿಷ್ಠರು ಹೊರಹಾಕಿದ್ದಾರೆ ಅನ್ನೋ ಮಾಹಿತಿ ಇದೆ. ಈಗ ಮತ್ತೊಂದು ಪರಿಷ್ಕೃತ ಪಟ್ಟಿಯನ್ನ ಮಾಡಿ ವರಿಷ್ಠರ ಜೊತೆಗೆ ಚರ್ಚೆ ಮಾಡಬಹುದು. ಮತ್ತೆ ರಾಜ್ಯ ಕೈ ನಾಯಕರಿಗೆ ಬುಲಾವ್ ಕೊಡೋ ಸಾಧ್ಯತೆ ಇದೆ. ಮೋಸ್ಟ್ ಪ್ರಾಬಬ್ಲಿ ಸೋಮವಾರ ಕೊಡಬಹುದು. ಜುಲೈ 24ನೇ ತಾರೀಕು ರಾಜ್ಯಕ್ಕೆ ರಾಹುಲ್ ಗಾಂಧಿ ಅವರು ಆಗಮಿಸ್ತಾ ಇದ್ದಾರೆ. ನೆಕ್ಸ್ಟ್ ವೀಕ್ ಅಂದ್ರೆ ಫ್ರೈಡೆ ರಾಹುಲ್ ಗಾಂಧಿ ಅವರೇ ಬರ್ತಾ ಇದ್ದಾರೆ. ಅಷ್ಟರೊಳಗೆ ಆಗಬಹುದಾ ಅಥವಾ ಅದಾದ್ಮೇಲೆ ಆಗಬಹುದಾ? ಡೀಟೇಲ್ಸ್ ಕೇಳ್ತೀನಿ ಇನ್ನಷ್ಟು ನಮ್ಮ ಅಸೋಸಿಯೇಟ್ ಎಡಿಟರ್ ಗೋವಿಂದ್ ಹತ್ರ. ಗೋವಿಂದ್, ಈಗ 60-40 ಸೂತ್ರ ಅಂತಂದ್ರೆ 60 ಏನು, 40 ಏನು? ಜೊತೆಗೆ ರಾಹುಲ್ ಗಾಂಧಿ ಅವರು ನೆಕ್ಸ್ಟ್ ವೀಕ್ 24ನೇ ತಾರೀಕು ಫ್ರೈಡೆ ಬರ್ತಾರೆ ಅನ್ನೋದಾದ್ರೆ ಅದಕ್ಕೂ ಮುಂಚೆ ಲಿಸ್ಟ್ ಫೈನಲ್ ಮಾಡ್ತಾರಾ ಅಥವಾ ಅದಾದ್ಮೇಲೆ ಮಾಡ್ತಾರಾ? ಇನ್ನೊಂದು ಪ್ರಶ್ನೆ ಏನಂತಂದ್ರೆ ಪರಿಷ್ಕೃತ ಪಟ್ಟಿಯನ್ನು ತಗೊಂಡೋಗಿದ್ದಾರೆ ಅಂತ. ಹಾಗಾದ್ರೆ ಈ ಹಿಂದೆ ಕೊಟ್ಟಂತ ಒಂದು ಲಿಸ್ಟ್ ನಲ್ಲಿ ಅಸಮಾಧಾನಗೊಂಡಿದ್ದಂತಹ ಪರಿ ಏನ್ ಬಂತು ಅಂತ? ಶರತ್ ಎಲ್ಲ ಅಂದುಕೊಂಡಂತಾಗಿದ್ರೆ ಇನ್ನು 2 ದಿನ ಅಂದ್ರೆ ಸೋಮವಾರ ಜುಲೈ 20ರಂದು ಬಹುತೇಕವಾಗಿ ಸಂಪುಟ ವಿಸ್ತರಣೆ ಆಗ್ಬೇಕಾಗಿತ್ತು. ಆದ್ರೆ ಯಾವಾಗ ರಾಹುಲ್ ಗಾಂಧಿ ಅವರಿಗೆ, ಸಿದ್ದರಾಮಯ್ಯ ಅವರಿಗೆ ಒಂದು ಪ್ರತ್ಯೇಕ ಪಟ್ಟಿ, ಡಿ.ಕೆ. ಶಿವಕುಮಾರ್ ಒಂದು ಪಟ್ಟಿ, ಜೊತೆಗೆ ಬಿ.ಕೆ. ಹರಿಪ್ರಸಾದ್ ಒಂದು ಪಟ್ಟಿ ಏನಿದೆ, ಆ ಒಂದು ಪಟ್ಟಿ ನೋಡಿ ನೇರವಾಗಿ ರಾಹುಲ್ ಗಾಂಧಿ ಅವರು ಒಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಮುಂದಿನ 20 ವರ್ಷ ಕಾಂಗ್ರೆಸ್ ಭವಿಷ್ಯದ ದೃಷ್ಟಿಯಿಂದ ಸಂಪುಟ ವಿಸ್ತರಣೆ ಆಗುವಂತ ಲೆಕ್ಕಾಚಾರದಲ್ಲಿ ಸರ್ಕಾರ ಮಟ್ಟದಲ್ಲಿ ಯಾರು ಇರಬೇಕು, ಜೊತೆಗೆ ಕೆಪಿಸಿಸಿಲೂ ಕೂಡ ಮಹತ್ವವಾದಂತ ಬದಲಾವಣೆ ಆಗ್ತಿದೆ, ಅಂದ್ರೆ ಪುನರ್ರಚನೆ ಮಾಡಬೇಕಾಗುತ್ತೆ. ಹಾಗಾಗಿ ಸರ್ಕಾರ ಮತ್ತು ಪಕ್ಷ ಯಾವ ರೀತಿ ಒಂದು ಮುಂದಿನ 20-25 ವರ್ಷಕ್ಕೆ ಒಂದು ಕಾಂಗ್ರೆಸ್ ಭವಿಷ್ಯದ ದೃಷ್ಟಿಯಿಂದ ಯಾವ ರೀತಿ ಒಂದು ನಾಯಕತ್ವವನ್ನ ಕೊಡಬೇಕು, ಆ ಒಂದು ವಿಚಾರದಲ್ಲಿ ರಾಹುಲ್ ಗಾಂಧಿ ಅವರು ಒಂದು ಕನಸನ್ನ ಇಟ್ಕೊಂಡಿದ್ದಾರೆ. ಆದ್ರೆ ಯಾವಾಗ ಡಿ.ಕೆ. ಶಿವಕುಮಾರ್ ಅವರು, ಸಿದ್ದರಾಮಯ್ಯ, ಬಿ.ಕೆ. ಹರಿಪ್ರಸಾದ್ ಪಟ್ಟಿ ನೋಡಿದ್ರು, ಆ ಒಂದು ಸಂದರ್ಭದಲ್ಲಿ ಕೆಲವೊಂದಿಷ್ಟು ಅಸಮಾಧಾನ ವ್ಯಕ್ತಪಡಿಸಿದ್ರು, ಆ ಒಂದು ಪಟ್ಟಿಯನ್ನು ರಿಜೆಕ್ಟ್ ಮಾಡಿದ್ರು. ಮತ್ತೆ ನಿಮ್ಮನ್ನ ಕರಿತೀನಿ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಕರೆಸಿದ್ರು. ಇದಾದ ಬಳಿಕ ಮಲ್ಲಿಕಾರ್ಜುನ್ ಖರ್ಗೆ ಅವರ ಒಂದು ಕೌಟುಂಬಿಕ ವಿಚಾರ ಸಂಬಂಧಪಟ್ಟಂತೆ ದಿಢೀರ್ ಅಂತ ಹೇಳಿ ದೆಹಲಿಯಿಂದ ಬೆಂಗಳೂರಿಗೆ ವಾಪಸ್ ಆದ್ರು. ಇವತ್ತು ಮತ್ತೆ ದೆಹಲಿಗೆ ತೆರಳುತ್ತಿದ್ರೆ, ಈ ಒಂದು ಸಂದರ್ಭದಲ್ಲಿ ಇವತ್ತು ಡಿ.ಕೆ. ಶಿವಕುಮಾರ್ ಅವರು ನೇರವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸಕ್ಕೆ ಭೇಟಿ ಮಾಡಿ ಅವ್ರ ಜೊತೆ ಚರ್ಚೆ ಮಾಡ್ತಾರೆ ಅಂತಿಮವಾಗಿ. ಯಾಕಂದ್ರೆ ಆಗಸ್ಟ್ ಮೊದಲನೇ ವಾರದಿಂದ ಅಧಿವೇಶನ ನಡೀತಿದೆ. ಈ ಅಧಿವೇಶನ ಮುನ್ನ ಒಂದು ಫುಲ್ ಗೌರ್ಮೆಂಟ್ ಇರಬೇಕಾಗುತ್ತೆ. ಯಾಕಂದ್ರೆ ಇರುವಂತದ್ದು ಕೇವಲ 13 ಜನ ಮಂತ್ರಿಗಳು. ಇದನ್ನು ಮತ್ತೆ ವಿಪಕ್ಷಗಳು ಮತ್ತೆ ಆಹಾರ ಮಾಡ್ಕೊಳ್ಳುವಂತ ಸಾಧ್ಯತೆ ಇದೆ. ಹಾಗಾಗಿ ಇದಕ್ಕೂ ಮುನ್ನ ಒಂದು ಸಂಪುಟ ವಿಸ್ತರಣೆ ಆಗ್ಲೇಬೇಕಾಗುತ್ತೆ. ಮುಂದಿನ ವಾರ 24ನೇ ತಾರೀಕು ರಾಹುಲ್ ಗಾಂಧಿ ಅವರು ರಾಜ್ಯಕ್ಕೆ ಆಗಮಿಸ್ತಾ ಇದ್ರೆ, ಅಲ್ಲಿವರೆಗೂ ಕೂಡ ಸಂಪುಟ ವಿಸ್ತರಣೆ ಸಂಬಂಧಪಟ್ಟಂತೆ ಚರ್ಚೆ ಆಗೋದು ಬಹುತೇಕವಾಗಿ ಅನುಮಾನ. ಮತ್ತೊಂದು ಕಡೆ ಲೋಕಸಭೆ ಒಂದು ದೆಹಲಿಯಲ್ಲೂ ಕೂಡ ಅಧಿವೇಶನ ಶುರುವಾಗ್ತಿದೆ. ಹಾಗಾಗಿ ಎಲ್ಲೊಂದ್ ಕಡೆ ಸಂಪುಟ ವಿಸ್ತರಣೆ ಸಂಬಂಧಪಟ್ಟಂತೆ ಮತ್ತಷ್ಟು ನೆನೆಗುದಿಗೆ ಬೀಳುವಂತ ಸಾಧ್ಯತೆ
ಸಾಧ್ಯತೆ ಇದೆ. ಕಾರಣ ಇಷ್ಟೇ, ಎಲ್ಲೋ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರು ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ಅವರ ಪಟ್ಟಿ ಏನಿದೆ ಇದು ರಾಹುಲ್ ಗಾಂಧಿ ಅವರಿಗೆ ಕೆಲವೊಂದಿಷ್ಟು ಅಸಮಾಧಾನ ತರಿಸಿದೆ. ಕೆಲವೊಂದಿಷ್ಟು 60 ಮತ್ತು 40 ಒಂದು ಶೇಕಡವಾರು ಏನಿದೆ ಇದನ್ನ ರಚನೆ ಮಾಡಬೇಕು. ಅಂದ್ರೆ 60ರಷ್ಟು ಹಿರಿಯರು ಕೊಡಬೇಕು, 40ರಷ್ಟು ಯುವಕರು ಕೊಡಬೇಕು. ಅಂದ್ರೆ ಯುವಕರು ಅಂತ ಹೇಳಿದ್ರೆ 50 ವರ್ಷ ಒಳಗೆ ಇರುವಂತಹ ಶಾಸಕರಿಗೆ ಅವರಿಗೆ ಸಚಿವ ಸ್ಥಾನವನ್ನ ಕೊಡಬೇಕು. ಜೊತೆಗೆ 65ರಿಂದ 70 ವರ್ಷ ಇರುವಂತಹ ಒಂದು ಶಾಸಕರೇನಿದ್ರೆ ಅವ್ರಿಗೂ ಕೂಡ ಸಚಿವ ಸ್ಥಾನ ಕೊಡಬೇಕು. ಅಂದ್ರೆ ಕಳೆದ ಹಲವು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಜೊತೆಗೆ ಕೆಲಸ ಮಾಡಿರುವಂತಹ ಹಿರಿಯ ಶಾಸಕರು ಕೂಡ ಮನೇನ ಹಾಕ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಸಹಜವಾಗಿ ರಾಹುಲ್ ಗಾಂಧಿ ಇದ್ದಂತೆ ಕಾಣಿಸ್ತಿದೆ. ಆದ್ರೆ ಜಾತಿವಾರು ಮತ್ತು ಪ್ರಾದೇಶಿಕವಾರು ವಿಚಾರದಲ್ಲಿ ಕೂಡ ಯಾವುದೇ ಕಾರಣಕ್ಕೂ ಕೂಡ ಕಾಂಪ್ರಮೈಸ್ ಮಾಡ್ಕೊಳ್ಬಾರ್ದು. ಮುಂದಿನ ಚುನಾವಣಾ ಭವಿಷ್ಯ ದೃಷ್ಟಿಯಿಂದ ಒಂದ್ ಜೊತೆಗೆ ಲೋಕಲ್ ಬಾಡಿ ಎಲೆಕ್ಷನ್ ಕೂಡ ಬರುತ್ತೆ, ಇನ್ನು 18 ತಿಂಗಳಲ್ಲಿ ವಿಧಾನಸಭೆ ಚುನಾವಣೆ ಕೂಡ ಬರುತ್ತೆ. ಆ ಒಂದು ಭವಿಷ್ಯದ ದೃಷ್ಟಿಯಿಂದ ಒಂದು ಸಮತೋಲನವಾಗಿರ್ಬೇಕು ಸಂಪುಟ ರಚನೆ. ಹಾಗಾಗಿ ಈ ಎಲ್ಲಾ ವಿಚಾರದಲ್ಲೂ ಕೂಡ ರಾಹುಲ್ ಗಾಂಧಿ ಅವರು ಒಂದು ಅಳೆದು ತೂಗಿ ಒಂದು ಸಂಪುಟ ವಿಸ್ತರಣೆ ಮಾಡೋದಕ್ಕೆ ಒಂದು ನಿರ್ಧಾರ ಮಾಡಿದಂತೆ ಕಾಣಿಸ್ತಿದೆ. ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ. ಇವತ್ತು ಸಂಜೆ ಒಳಗೆ ಮತ್ತೆ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡ್ತಾರೆ. ಇವರು ಕೊಟ್ಟಂತ ಒಂದು ಪಟ್ಟಿ ಏನಿದೆ ಅದು ಮತ್ತೊಮ್ಮೆ ರಾಹುಲ್ ಗಾಂಧಿ ಅವ್ರ ಜೊತೆ ಚರ್ಚೆ ಮಾಡ್ತಾರೆ. ಇನ್ನು ಅಗತ್ಯ ಬಿದ್ರೆ ರಾಹುಲ್ ಗಾಂಧಿ ಅವರು ಮತ್ತೆ ಸಿಎಂ ಮತ್ತು ಸಿದ್ದರಾಮಯ್ಯ ಅವರಿಗೆ ಬಲವನ್ನ ಕೊಡ್ತಾರೆ ದೆಹಲಿಗೆ ಬರುವಂತೇಳಿ. ತದ ಬಳಿಕ ಮುಂದಿನ ವಾರ ಮಂಗಳವಾರ ಅಥವಾ ಬುಧವಾರ ಏನಾದ್ರು ಒಂದ್ ವೇಳೆ ಏನಾದ್ರು ಜೊತೆಗೆ ಹೋಗಿ ಮತ್ತೆ ಅವರು ದೆಹಲಿಗೆಯಿಂದ ಮತ್ತೆ ಬೆಂಗಳೂರಿಗೆ ವಾಪಸ್ ಬಂದಂತ ಸಂದರ್ಭದಲ್ಲಿ ಅವ್ರ ಜೊತೆ ಅಂತಿಮ ಸುತ್ತಿನ ಮಾತುಕತೆ ನಡೆಸಿ ಬಹುತೇಕವಾಗಿ ಮುಂದಿನ ವಾರ ಸಂಪುಟ ವಿಸ್ತರಣೆ ಆಗೋದು ಬಹುತೇಕವಾಗಿ ಖಚಿತ ಅಂತ ಕೂಡ ಹೇಳಲಾಗ್ತಿದೆ. ಹಾಗಾಗಿ ಈಗ ಕೊಟ್ಟಂತ ಒಂದು ಪಟ್ಟಿ ಏನಿದೆ ಆ ಒಂದು ಪಟ್ಟಿಗೆ ನೇರವಾಗಿ ಅಸಮಾಧಾನ ವ್ಯಕ್ತಪಡಿಸಿದರೆ. ಹಾಗಾಗಿ ಅಳೆದು ತೂಗಿ ಸಂಪುಟವನ್ನ ವಿಸ್ತರಣೆ ಮಾಡಲೇಬೇಕು. ಅಂದ್ರೆ 20 ಸ್ಥಾನ ಈಗ ಸದ್ಯದ ಮಟ್ಟಿಗೆ ಖಾಲಿ ಇದೆ. 17ರಿಂದ 18 ಸ್ಥಾನ ಈಗ ತುಂಬಬೇಕು. ಇನ್ನು ಉಳಿದ 2 ಸ್ಥಾನವನ್ನ ಖಾಲಿ ಇಟ್ಕೋಬೇಕು. ಒಂದ್ ವೇಳೆ ಸಂಪುಟ ವಿಸ್ತರಣೆ ಮಾಡುವಂತ ಸಂದರ್ಭದಲ್ಲಿ ಅಸಮಾಧಾನ ಭಿನ್ನಮತ ಏನಾದ್ರೂ ಸ್ಫೋಟ ಆದ್ರೆ ಇದು ಸರ್ಕಾರಕ್ಕೆ ಮತ್ತು ಪಕ್ಷಕ್ಕೆ ದೊಡ್ಡ ಮಟ್ಟದ ಡ್ಯಾಮೇಜ್ ಆಗುತ್ತೆ. ಆ ಒಂದು ಡ್ಯಾಮೇಜ್ ಕಂಟ್ರೋಲ್ಗೆ 2ರಿಂದ 3 ಸ್ಥಾನವನ್ನ ಈಗ ಉಳಿಸ್ಕೊಳ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಕೂಡ ಈಗ ಕಾಂಗ್ರೆಸ್ ಹೈಕಮಾಂಡ್ ಇದ್ದಂತ ಕಾಣಿಸ್ತಿದೆ. ಹಾಗಾಗಿ ಮುಂದಿನ ವಾರ ಬಹುತೇಕವಾಗಿ ಸಂಪುಟ ವಿಸ್ತರಣೆ ಸಂಬಂಧಪಟ್ಟಂತೆ ಅಧಿಕೃತವಾಗಿ ಒಂದು ತೆರೆ ಬೀಳುವಂತ ಸಾಧ್ಯತೆ ಇದೆ ಅಂತ ಕಾಣಿಸ್ತಿದೆ. ಶರತ್. ಓಕೆ, ಥ್ಯಾಂಕ್ ಯು ಗೋವಿಂದ್ ಡೀಟೇಲ್ಸ್ಗಾಗಿ.